Namaskara, this is Ramesh for eedina. This is the stock weekly report, shares weekly report, April 28 to May 2nd. May 1st ಒಂದು ದಿನ ರಜಾ ಇತ್ತು, so we had only 4 trading sessions this week. Last week close ಆದಾಗ we closed at 24,039, that is Nifty. ಈ ವಾರ actually we have had a small little rally of about 300 points, so we have closed today. ಇವತ್ತು ಕ್ಲೋಸ್ ಆದಾಗ 24,346 ಕ್ಲೋಸ್ ಆಗಿದ್ದೀವಿ. ದಟ್ಸ್ ಅಬೌಟ್ 1.25% ಇನ್ಕ್ರೀಸ್ ಫ್ರಮ್ ದ ಲಾಸ್ಟ್ ವೀಕ್. ಸೊ ಇದು ಆ್ಯಕ್ಚುಲಿ ಇವತ್ತು ಇನ್ನೊಂದು ಸ್ವಲ್ಪ ವಿ ಹ್ಯಾಡ್ ಗಾನ್ ಟಿಲ್ 24,550 ತನಕೆಲ್ಲ ಹೋಗಿತ್ತು. ಅದಾದಮೇಲೆ ಒಂದು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಎಲ್ಲ ಆಗಿ ದೆನ್ ಆ್ಯಕ್ಚುಲಿ ವಿ ಹ್ಯಾವ್ ಕ್ಲೋಸ್ಡ್ ಅ ಲಿಟಲ್. ಇವತ್ತು ಓನ್ಲಿ 12 ಪಾಯಿಂಟ್ಸ್ ಇದರಲ್ಲಿ ವಿ ಹ್ಯಾವ್ ಕ್ಲೋಸ್ಡ್, ಪಾಸಿಟಿವಲ್ಲಿ ವಿ ಹ್ಯಾವ್ ಕ್ಲೋಸ್ಡ್. ಬಟ್ ಅದು ಯಾತಕ್ಕೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಆ್ಯಕ್ಚುಲಿ 2 ದಿನ ರಜಾ ಇದೆ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ದರ್ ವಿಲ್ ಬಿ ನೋ ಸ್ಟಾಕ್ ಮಾರ್ಕೆಟ್. ಸೊ ಏನಾದರೂ ಆ್ಯಕ್ಚುಲಿ ಇಂಡೋ ಪಾಕ್ ಎಸ್ಕಲೇಷನ್ಸ್ ಆರ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಹಾಗಾಗಿ ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಪೀಪಲ್ ಡೋಂಟ್ ವಾಂಟ್ ಟು ಟೇಕ್ ಎನಿ ಪೊಸಿಷನ್ಸ್. ಸೊ ಪೊಸಿಷನ್ಸ್ ತೊಗೊಂಡು ಇಟ್ಕೊಳ್ಳೋಕ್ಕೆ ದೇ ಡೋಂಟ್ ದಿಸ್ ಥಿಂಗ್. ಸೊ ಅದಕ್ಕೋಸ್ಕರ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ದೇ ವಾಂಟ್ ಟು ಟೇಕ್ ಸಮ್ ಪ್ರಾಫಿಟ್ಸ್ ಆಫ್ ದ ಟೇಬಲ್. ಸೊ ಹಾಗಾಗಿ ಒಂದು ಸ್ವಲ್ಪ ಆ್ಯಕ್ಚುಲಿ ವಿ ಹ್ಯಾಡ್ ಸಮ್ ಲಿಟಲ್ ಬಿಟ್ ಆಫ್ ಕರೆಕ್ಷನ್ಸ್ ವಿಚ್ ಹ್ಯಾಪನ್ ಟುಡೇ. ಬಟ್ ನೆವರ್ಲೆಸ್ ಅಷ್ಟು ಕರೆಕ್ಷನ್ಸ್ ಆದ್ರೂ ಇದು ಆ್ಯಕ್ಚುಲಿ ದಿಸ್ ಇಸ್ ದ ಥರ್ಡ್ ಕನ್ಸಿಕ್ಯೂಟಿವ್ ವೀಕ್ ನಾವು ಬಂದ್ಬಿಟ್ಟು ವಿ ಹ್ಯಾವ್ ಕ್ಲೋಸ್ಡ್ ಇನ್ ಪಾಸಿಟಿವ್. ಈಗ ನೀವು ಡಿಸೆಂಬರ್ 2024 ಆದಮೇಲೆ ಜಾನ್ವರಿಯಿಂದ ಲೆಕ್ಕ ತೊಗೊಂಡ್ರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಸೊ 4 ತಿಂಗಳಾಗಿದೆ. 4 ತಿಂಗಳಲ್ಲಿ ಆನ್ ಆನ್ ಆ್ಯಾವ್ರೇಜ್ ಅಬೌಟ್ 4 ವೀಕ್ಸ್ ಬರುತ್ತೆ ಎವ್ರಿ ಮಂತ್. ಆ್ಯಂಡ್ ಪ್ಲಸ್ ಒಂದೆರಡು ಇಲ್ಲಿ ಅಲ್ಲಿ 2 ಎಕ್ಸ್ಟ್ರಾ ವೀಕ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಒಂದು 18-19 ವಾರ ಆ್ಯಕ್ಚುಲಿ ವಿ ಹ್ಯಾವ್ ಆಲ್ರೆಡಿ ಸೀನ್ ಇನ್ ದಿಸ್ ಇಯರ್, ಇನ್ ದ ಕ್ಯಾಲೆಂಡರ್ ಇಯರ್. ಅದರಲ್ಲಿ 3 ವಾರ ಮಾತ್ರ ಕಂಟಿನ್ಯೂಸ್ ಆಗಿ ಆ್ಯಕ್ಚುಲಿ ವಿ ಹ್ಯಾವ್ ಕ್ಲೋಸ್ಡ್ ಇನ್ ದ ಪಾಸಿಟಿವ್, ಸೊ ವಿಚ್ ಇಸ್ ಹ್ಯಾಪನ್ ನೌ. ಸೊ ದಿಸ್ ಇಸ್ ಆ್ಯಕ್ಚುಲಿ ಅ ಗುಡ್ ಸೈನ್. ಸೊ ವಿ ವಿಲ್ ಟೇಕ್ ವಿತ್ ದಟ್. ಆ್ಯಂಡ್ ಸೊ ಯಾರು ಇದಕ್ಕೆ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ವಾಸ್ ಫ್ರಮ್ ರಿಲಯನ್ಸ್ ಇಂಡಸ್ಟ್ರೀಸ್. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಆ್ಯಕ್ಚುಲಿ ಫಾರ್ ಅ ಲಾಂಗ್ ಟೈಮ್ ಸ್ವಲ್ಪ ಅವ್ರದ್ದು ಸ್ಟಾಕ್ ತುಂಬ ಮೂವ್ ಆಗ್ತಿರಲಿಲ್ಲ. ಇಟ್ ವಾಸ್ ಆ್ಯಕ್ಚುಲಿ ಕೈಂಡ್ ಆಫ್ ಒಂದು ಸ್ವಲ್ಪ ಸ್ಟಕ್ ಆಗೋಗ್ಬಿಟ್ಟಿತ್ತು. ಇವಾಗ ಆ್ಯಕ್ಚುಲಿ ಒಂದು 6% ದೇ ಹ್ಯಾವ್ ಶೋನ್ ಗುಡ್ ರಿಸಲ್ಟ್ಸ್ ಇನ್ ದ ಕ್ವಾರ್ಟರ್ಲಿ ರಿಸಲ್ಟ್ಸಲ್ಲಿ. ಇನ್ ದ Q4 ರಿಸಲ್ಟ್ಸಲ್ಲಿ ದೇ ಹ್ಯಾವ್ ಶೋನ್ ಸಮ್ ಗುಡ್ ದಿಸ್ ಥಿಂಗ್. ಹಾಗಾಗಿ ದೇ ಹ್ಯಾವ್ ಆ್ಯಕ್ಚುಲಿ ದೇರ್ ವಾಸ್ ಅ 6% ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಸೊ ಓವರ್ ಆಲ್ ಆ್ಯಕ್ಚುಲಿ ದೇ ಹ್ಯಾವ್ ಹ್ಯಾಡ್ ಎ 10% ದೇ ಹ್ಯಾವ್ ಹ್ಯಾಡ್ ಎ ರ್ಯಾಲಿ ಇನ್ ದಿಸ್ ವೀಕ್ ಇಟ್ ಸೆಲ್ಫ್. ಸೊ ಇದು ಒಂದು 5 ವರ್ಷ ಕಳೆದ ನಂತರ ಆ್ಯಕ್ಚುಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಇಷ್ಟು ಒಳ್ಳೆ ಒಂದು ವೀಕ್ ಆ್ಯಕ್ಚುಲಿ ವಿ ಹ್ಯಾವ್ ಸೀನ್. ಆಮೇಲೆ ಈ ವಾರ ಆ್ಯಕ್ಚುಲಿ ಇಫ್ ಯು ಲುಕ್ ಅಟ್ ಇಟ್ ಹಸ್ ಬೀನ್ ಕೈಂಡ್ ಆಫ್ ಲಾರ್ಜ್ಲಿ ಕೈಂಡ್ ಆಫ್ ಸೈಡ್ ವೇಸ್ ಟ್ರೆಂಡಿಂಗ್ ವೀಕ್ ಅಂತ ವಿ ಸೇ. ಸೊ ಅಂದರೆ ಇನ್ ದ ಸೆನ್ಸ್ ದಟ್ ಇಟ್ ಇಸ್ ಆ್ಯಕ್ಚುಲಿ ಅ ಹಾರಿಸಾಂಟಲಿ ಮೂವಿಂಗ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ನಾಟ್ ಎ ಹ್ಯೂಜ್ಲಿ ವರ್ಟಿಕಲಿ ಮೂವಿಂಗ್ ಸ್ಟಾಕ್ ಮಾರ್ಕೆಟ್. ವರ್ಟಿಕಲ್ ಇಸ್ ತುಂಬ ಮೇಲೆ ಹೋಗೋದು, ತುಂಬ ಕೆಳಗಡೆ ಬರೋದು. ಅದಲ್ಲದೆ ಇದು ಹಾರಿಸಾಂಟಲ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸೈಡ್ ವೇಸಲ್ಲಿ ಚಿಕ್ಕ ತುಂಬ ಹೆವಿ ವಾಲಟಿಲಿಟಿ ಇಲ್ಲದೆ, ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ಕ್ಲೋಸ್ ಟು ಕ್ಲೋಸ್ ಬೇಸಿಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಇಂಟ್ರಾಡೇ ಹೈ, ಇಂಟ್ರಾಡೇ ಲೋ ಎಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಇಂಟ್ರಾಡೇ ಹೈ ಲೋ ಹ್ಯಾಸ್ ಬೀನ್ ವೆರಿ ಬಿಗ್. ಬಟ್ ಅದನ್ನು ತಗೊಳ್ಳದೆ ಓನ್ಲಿ ಕ್ಲೋಸ್ ಟು ಕ್ಲೋಸ್ ಬೇಸಿಸ್ ತೊಗೊಂಡ್ರೆ ಆ್ಯಕ್ಚುಲಿ ಇಟ್ ಹಸ್ ಬೀನ್ ಅ ಸೈಡ್ ವೇಸ್ ಮೂವ್ಮೆಂಟ್. So that is what has happened. And typically the in terms of sectors, which has done well in this week ಅಂತ ಹೇಳಿದ್ರೆ, the sectors which has done well are media, energy, IT industries, oil and gas. So idu 4 they have done well in this particular week. And the sectors which have not done well in terms of stock specific, actually I'm not talking about the corporate earnings, adana amele maatadtini. So the corporate earnings alli actually the stock specifically power, metals, the telecom, pharma, reality and consumer durable. So these are all the things which did not have a good this thing. So this is actually very quickly about the share market per se. ಇದಲ್ಲದೆ I wanted to cover 2 separate things today. So one is about the corporate earnings. So corporate earningsಗೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳೋಣ ಅಂಥೇಳಿ ಅದು ಒಂದು. ಎರಡನೇದು ಆಬ್ವಿಯಸ್ಲಿ ಆ್ಯಕ್ಚುಲಿ ಈ ನಡುವೆ ವಾಟ್ ಎವರ್ ಇಸ್ ದ ಸ್ಟಾಕ್ ಮಾರ್ಕೆಟ್ಸ್ ಆ್ಯಕ್ಚುಲಿ ಗ್ಲೋಬಲಿ ಇಸ್ ಡ್ರಿವನ್ ಬೈ US. ಸೊ US ಅಲ್ಲಿ ನಡೆಯುವಂಥ ನ್ಯೂಸು, ಅಲ್ಲಿ ನಡೆಯುವಂಥ ಬಿಗ್ ಆ್ಯಕ್ಟಿವಿಟೀಸ್ನಿಂದನೇ ಆ್ಯಕ್ಚುಲಿ ಎಲ್ಲ ಕಡೆ ಮಾರ್ಕೆಟ್ಸ್ ಎಲ್ಲ ಮೂವ್ ಆಗುತ್ತೆ. ವೆದರ್ ಮೇಲಕ್ಕೆ ಹೋಗುತ್ತೋ ಕೆಳಗೆ ಹೋಗುತ್ತೋ ಎರಡೂ ಇಟ್ ಇಸ್ ಡಿಪೆಂಡೆಂಟ್ ಆನ್ ದ US ಮಾರ್ಕೆಟ್. ಸೊ ಹಾಗಾಗಿ ಅದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ಲಿ ಒಂದು ಉಕ್ರೇನ್ US ಡೀಲ್ ಒಂದಾಗಿದೆ, ಒಂದು ಮಿನರಲ್ಸ್ ಡೀಲ್. ಸೊ ಅದ್ರ ಬಗ್ಗೆನೂ ಮಾತಾಡಬೇಕು. So ಇದೆರಡು ಆ್ಯಕ್ಚುಲಿ ಸೊ ಇನ್ ಟರ್ಮ್ಸ್ ಆಫ್ ದ ಕಾರ್ಪೊರೇಟ್ earnings and that particular thing. So I will cover these 2 things. So first to begin with actually I wanted to start talking about the corporate earnings because ಇವಾಗ April 15th ಇಂದ ಶುರು ಆಗಿ there has been actually corporate earnings start ಆಯಿತು Q4ದು.
ಸೊ Q4 ಅಂತ ಹೇಳಿದ್ರೆ ದಿಸ್ ಇಸ್ ದಿ Q4 ಆಫ್ 2024-25 ಫಿನಾನ್ಷಿಯಲ್ ಇಯರ್, ದಟ್ ಈಸ್ January to March. ಸೊ ಅದರದ್ದು ಲಾಸ್ಟ್ ಕ್ವಾರ್ಟರ್. ಸೊ ಈ ಲಾಸ್ಟ್ ಕ್ವಾರ್ಟರ್ ಆ್ಯಕ್ಚುಲಿ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾತಕ್ಕೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ದ ಲಾಸ್ಟ್ ಕ್ವಾರ್ಟರ್ ಆ್ಯಕ್ಚುಲಿ ವೆನ್ ಯು ಶೋ ಸಮ್ ಗುಡ್ ರಿಸಲ್ಟ್ಸ್ ಇನ್ ಟರ್ಮ್ಸ್ ಆಫ್ ಟಾಪ್ ಲೈನ್ ಆ್ಯಂಡ್ ಬಾಟಮ್ ಲೈನ್, ಇನ್ ಟರ್ಮ್ಸ್ ಆಫ್ ರೆವಿನ್ಯೂಸ್ ಆ್ಯಂಡ್ ನೆಟ್ ಪ್ರಾಫಿಟ್ಸ್. ಇದೇನಾಗುತ್ತೆ ಆ್ಯಕ್ಚುಲಿ ಇಟ್ ಗೆಟ್ಸ್ ಕ್ಯುಮ್ಯುಲೇಟಿವ್ ಎಫೆಕ್ಟ್. ಆ್ಯಕ್ಚುಲಿ ಇಟ್ ಗಿವ್ಸ್ ಟು ದ Q1, Q2, Q3 ಆಲ್ಸೋ, ಬಿಕಾಸ್ ಇದು ಫಸ್ಟ್ ಆ್ಯಕ್ಚುಲಿ ಕ್ವಾರ್ಟರ್ ಅಂತ ತೊಗೊಂಡ್ಬಂದಿರ್ತೀವಿ. ಸೊ Q1, Q2, Q3. Q4 actually will be the culmination of the entire year. So 2024-25 March 31st 2025 ಅದು ಅವತ್ತಿನ್ಗೆ Q4 ಎಂಡ್ ಆಯ್ತಲ್ಲ, ಅವತ್ತಿಗೆ it will then become the yearly profits. Actually when they announce the yearly annual results, when they announce, it will also be so the Q4 will add to that. ಸೊ ಹಾಗಾಗಿ Q4 ಆ್ಯಕ್ಚುಲಿ ಹ್ಯಾಸ್ ಗಾಟ್ ಎ ವೆರಿ ಸಿಗ್ನಿಫಿಕೆಂಟ್ ದಿಸ್ ಥಿಂಗ್. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಕಂಪನೀಸ್, ಎಲ್ಲ ಕಂಪನೀಸನ್ನು ವರ್ಲ್ಡ್ ಓವರ್, ಐ ಮೀನ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಇಂಡಿಯಾ ಪರ್ ಸೆ, ಸೊ ಎಲ್ಲ ಕಡೆನೂ ಎಲ್ಲರೂ ದೇ ವಾಂಟ್ ಟು ಶೋ ಸಮ್ ವೆರಿ ವೆರಿ ಗುಡ್ ರಿಸಲ್ಟ್ಸ್ ಇನ್ ದ Q4. ಓಕೆ, ಅದು ಆ್ಯಕ್ಚುಲಿ ಇಟ್ ಡಿಪೆಂಡ್ಸ್. ಇವಾಗ ಇಂಡಿಯಾನಲ್ಲಿ ವಿ ಆರ್ ಫಾಲೋಯಿಂಗ್ ಎ ಫಿನಾನ್ಷಿಯಲ್ ಇಯರ್ ಆಫ್ April 1st to March 31st. ಸೊ ದಟ್ ಈಸ್ ವಾಟ್ ವಿ ಆರ್ ಫಾಲೋಯಿಂಗ್. US ಅಲ್ಲಿ ಇಟ್ ಇಸ್ ಫಾಲೋಯಿಂಗ್ ದ ಕ್ಯಾಲೆಂಡರ್ ಇಯರ್ ಆಸ್ ದ ಫಿಸ್ಕಲ್ ಇಯರ್. ಸೊ ಆ ಥರ ಡಿಫ್ರೆಂಟ್ ಕಂಟ್ರೀಸ್ ಫಾಲೋ ಡಿಫ್ರೆಂಟ್ ದಿಸ್ ಥಿಂಗ್. ಸೊ ಅದಕ್ಕೋಸ್ಕರ ನಮ್ಮ Q4 ವಿಲ್ ಬಿ ಡಿಫ್ರೆಂಟ್ ಫ್ರಮ್ ದ US Q4. US Q4 ವಿಲ್ ಬಿ ದ ಟಿಪಿಕಲ್ October to December. ಸೊ ಕ್ಯಾಲೆಂಡರ್ Q4 ಏನು ಬರುತ್ತೋ ದಟ್ ವಿಲ್ ಬಿ ಈಕ್ವಲೆಂಟ್ ಟು ದ ಫಿಸ್ಕಲ್ Q4 ಆಲ್ಸೋ ಫಾರ್ ದ US. ಬಟ್ ಇಂಡಿಯಾಗೆ January to March 31st ಇಸ್ ದ Q4. ಸೊ ಈ ಪರ್ಟಿಕ್ಯುಲರ್ Q4 Q4ನಲ್ಲಿ ಎಲ್ಲರೂ ಆ್ಯಕ್ಚುಲಿ ಆಲ್ ದ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಎವ್ರಿಬಡಿ ಆ್ಯಕ್ಚುಲಿ ವಿಲ್ ವರ್ಕ್ ಎಕ್ಸ್ಟ್ರೀಮ್ಲಿ ಹಾರ್ಡ್. ಸೊ ಎಷ್ಟಾಗುತ್ತೋ ಅಷ್ಟು ಸೇಲ್ಸ್ ಕನ್ವರ್ಟ್ ಮಾಡ್ತಾರೆ, ಎಷ್ಟಾಗುತ್ತೋ ಅಷ್ಟು ಇದನ್ನು ಕನ್ವರ್ಟ್ ಮಾಡಿ ದೇ ವಿಲ್ ಟ್ರೈ ಟು ಆ್ಯಡ್ ಆನ್ ಟು ದ ಸೇಲ್ಸ್, ಆನ್ ಟು ದ ಟಾಪ್ ಲೈನ್ ಆ್ಯಂಡ್ ಬಾಟಮ್ ಲೈನ್. ಈ ಟಾಪ್ ಲೈನ್ ಅನ್ನೋದೇನು, ಬಾಟಮ್ ಲೈನ್ ಅನ್ನೋದೇನು, ಮಿಕ್ಕಿದೆಲ್ಲನೂ ಐ ವಿಲ್ ಆಲ್ಸೋ ಎಕ್ಸ್ಪ್ಲೈನ್ ಆ್ಯಸ್ ವಿ ಗೋ ಅಲಾಂಗ್ ಇನ್ ದಿಸ್ ವಿಡಿಯೋ. ಸೊ ಇದನ್ನು ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದೇ ಆಲ್ಸೋ ಆರ್ಗ್ಯಾನಿಕಲಿ ದೇ ಟ್ರೈ ಟು ಡೂ ವೆಲ್, ದೇ ಟ್ರೈ ಟು ಆ್ಯಕ್ಚುಲಿ ಗೆಟ್ ಸಮ್ ಗುಡ್ ಸೇಲ್ಸ್ ಎಲ್ಲನೂ ಮಾಡ್ತಾರೆ. ಒಂದು ಚೂರ್ಸಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಇನಾರ್ಗ್ಯಾನಿಕ್ಕು ಆಗುತ್ತೆ. ಇನಾರ್ಗ್ಯಾನಿಕ್ ಅಂತ ಹೇಳಿದ್ರೆ ಇನ್ ದ ಅಕೌಂಟಿಂಗ್ ಟರ್ಮಿನಾಲಜಿ ಆ್ಯಕ್ಚುಲಿ ಅವರು ವಿಂಡೋ ಡ್ರೆಸ್ಸಿಂಗ್ ಅಂತಲೂ ಹೇಳ್ತಾರೆ. ವಿಂಡೋ ಡ್ರೆಸ್ಸಿಂಗ್ ಅಂತ ಹೇಳಿದ್ರೆ ಇವಾಗ April 1st ಆದಮೇಲೆ ಏನೇನು ಸೇಲ್ಸ್ ಬರುತ್ತೋ ಅದನ್ನು ಆ್ಯಕ್ಚುಲಿ April 1st ವೀಕ್ 2nd ವೀಕಲ್ಲಿ ಆಗೋವಂಥ ಸೇಲ್ಸನ್ನು ಏನು ಮಾಡ್ತಾರೆ, ಅದನ್ನು ಆ್ಯಕ್ಚುಲಿ ಹಿಂದಕ್ಕೆ ಹಾಕ್ಬಿಟ್ಟು ಡೇಟನ್ನು ಹಿಂದಕ್ಕೆ ಹಾಕಿ ದೇ ವಿಲ್ ಶೋ ಇಟ್ ಆಸ್ ಎ ಮಾರ್ಚ್ ಕ್ಲೋಜರ್ ಸೇಲ್ಸ್ ಅಂತ ತೋರಿಸ್ತಾರೆ. ಯಾಕಂತ ಹೇಳಿದ್ರೆ ಆವಾಗ Q4 ಸೇಲ್ಸ್ ಇನ್ಕ್ರೀಸ್ ಮಾಡೋಣ ಅಂತ ಹೇಳಿ. ಆ್ಯಸ್ ನಾನು ಮುಂಚೆನೇ ಹೇಳಿದ ಥರನೇ Q4 ಸೇಲ್ಸ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಎಂಟೈರ್ ವರ್ಷದ ಸೇಲ್ಸ್ ಆಲ್ಸೋ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ಸೊ ಹಾಗಾಗಿ ಈ ವಿಂಡೋ ಡ್ರೆಸ್ಸಿಂಗ್ ಆ್ಯಕ್ಟಿವಿಟಿನೂ ಮಾಡ್ತಾರೆ. ಸೊ April 1st ವೀಕ್ 2nd ವೀಕಲ್ಲಿ ಆಗುವಂಥ ಸೇಲ್ಸನ್ನು ಕೆಲವು ಸಲ ದೇ ವಿಲ್ ಆಲ್ಸೋ ಟ್ರೈ ಟು ಪುಷ್ ಇಟ್ ಬ್ಯಾಕ್ ಆ್ಯಂಡ್ ದೆನ್ ದೇ ವಿಲ್ ಶೋ ಇಟ್ ಆಸ್ ಎ ಮಾರ್ಚ್ ಸೇಲ್ಸ್ ಅಂತ ತೋರಿಸ್ತಾರೆ. ಸೊ ಈ ಥರ ಆಗಿ ಆ್ಯಕ್ಚುಲಿ ದಿಸ್ ಬಿಕಮ್ಸ್ ಎ ವೆರಿ ವೆರಿ ಕ್ರಿಟಿಕಲ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ Q4. ಬಿಕಾಸ್ ಈ Q4ಅಲ್ಲಿ ಬರೋ ರಿಸಲ್ಟ್ಸು, Q4ಅಲ್ಲಿ ಬರೋ ನಂಬರ್ಸ್ ಏನಾಗುತ್ತೆ, ಇದು ಲಾಸ್ಟ್ ಇಯರ್ಗೆ ಅದು ಅಕ್ಯುಮುಲೇಟಿವ್ ಆಗೋದು ಒಂದು ಭಾಗ ಆದರೆ, ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಇನ್ವೆಸ್ಟರ್ಗಳಿಗೆ ನೆಕ್ಸ್ಟ್ Q1 ಬರುತ್ತಲ್ಲ, Q1 ಅಂತ ಹೇಳಿದ್ರೆ April, May, June ಆಫ್ 2025. ಸೊ April, May, Juneಗೆ ಅದು ಒಂದು ನಾಂದಿ ಹಾಡುತ್ತೆ. ಆ್ಯಕ್ಚುಲಿ ಇಟ್ ವಿಲ್ ಟ್ರೈ ಆ್ಯಂಡ್ ಎಕ್ಸ್ಪ್ಲೈನ್ ದಟ್ ಆ್ಯಕ್ಚುಲಿ ಇಫ್ ಯು ಹ್ಯಾವ್ ಎ ವೆರಿ ಗುಡ್ Q4 then potentially the Q1 of next year will be good ಅಂತಾನು investors will start believing in. ಸೊ ಅದಕ್ಕೋಸ್ಕರ ಎಲ್ಲರೂ ಟಿಪಿಕಲಿ ದೇ ವಿಲ್ ಟ್ರೈ ಟು ಗೆಟ್ ಎ ವೆರಿ ಗುಡ್ Q4. ಸೊ ಹಾಗಾಗಿ ಇವಾಗ ಇನ್ನೊಂದು ಏನಂತ ಹೇಳಿದ್ರೆ, ಈ Q4ಅಲ್ಲಿ ನಿಮ್ಗೇನು ನಾನು ಹೇಳ್ತಾ ಇದ್ದೆ ಟಾಪ್ ಲೈನ್ ಬಾಟಮ್ ಲೈನ್ ಅಂತ ಹೇಳ್ತಿದ್ದೆ. ಸೊ ಇದು ಅರ್ನಿಂಗ್ಸಲ್ಲಿ ಬರ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ವೆರಿ ವೆರಿ ಇಂಪಾರ್ಟೆಂಟ್ ನಂಬರ್ಸ್ ಅಂತ ಬರುತ್ತೆ. ಸೊ ದಟ್ ಈಸ್ ದ ಟಾಪ್ ಲೈನ್ ಆ್ಯಂಡ್ ದ ಬಾಟಮ್ ಲೈನ್. ಸೊ ಟಾಪ್ ಲೈನ್ ಅಂದರೆ ಏನು? ಟಾಪ್ ಲೈನ್ ಇಸ್ ನಥಿಂಗ್ ಬಟ್ ದ ರೆವಿನ್ಯೂ ಜನರೇಟೆಡ್ ಬೈ ಎನಿ ಕಂಪನಿ. ಸೊ ಎಲ್ಲ ಕಂಪನಿ, ಎಲ್ಲ ಕಾರ್ಪೊರೇಟ್ಸ್ ಎಲ್ಲದವರು ಅವರು ಒಂದು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಇದ್ರೂ, ವೆದರ್ ಇಟ್ಸ್ ಅ ಪ್ರಾಡಕ್ಟ್ ಗೂಡ್ಸ್ ಬಿಸ್ನೆಸ್ಸಲ್ಲಿರ್ಬೋದು, ಸರ್ವಿಸಸಲ್ಲಿರ್ಬೋದು, ಏನಾದರೂ ಒಂದು ದೇ ವಿಲ್ ಹ್ಯಾವ್ ದೇರ್ ಓನ್ ಕಸ್ಟಮರ್ ಸೆಗ್ಮೆಂಟ್. ಆ ಕಸ್ಟಮರ್ ಸೆಗ್ಮೆಂಟ್ಗೆ ಏನೋ ಒಂದು ಸರ್ವಿಸ್ ದೇ ವಿಲ್ ಪ್ರೊವೈಡ್, ಆರ್ ಏನೋ ಒಂದು ಪ್ರಾಡಕ್ಟ್ ಲೈನ್ಸ್ ದೇ ವಿಲ್ ಪ್ರೊವೈಡ್, ಆರ್ ಪ್ರಾಡಕ್ಟ್ ದೇ ವಿಲ್ ಪ್ರೊವೈಡ್, ಏನೋ ಒಂದು ಕೊಟ್ಬಿಟ್ಟು ಅದರಿಂದ ಸೇಲ್ಸ್ ಆ್ಯಕ್ಚುಲಿ ದೇ ವಿಲ್ ಗೆಟ್ ಸೇಲ್ಸ್. ಆ ಸೇಲ್ಸ್ ಎಲ್ಲ ಸೇರಿ ಟೋಟಲ್ ಸೇಲ್ಸ್, ಟೋಟಲ್ ರೆವಿನ್ಯೂ ಜನರೇಟೆಡ್ ಫ್ರಮ್ ದ ಕಂಪನಿ by their customers for the particular quarter. So that is what is the top line revenues.
ಇವಾಗ ಅದರಲ್ಲಿ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ. ಸೊ ಎಕ್ಸ್ಪೆಂಡಿಚರ್ನೆಲ್ಲ ಮೈನಸ್ ಮಾಡಬೇಕು. ಎಕ್ಸ್ಪೆಂಡಿಚರಲ್ಲಿ ಅಫ್ಕೋರ್ಸ್ ಯು ಹ್ಯಾವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಯು ಹ್ಯಾವ್ ಆಪರೇಷನಲ್ ಎಕ್ಸ್ಪೆಂಡಿಚರ್, ಆ್ಯಂಡ್ ದೆನ್ ಯು ಹ್ಯಾವ್ ದ ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆಂಡಿಚರ್ ಅಂತ ಎಷ್ಟೊಂದು ವಿಧವಾದ ಇದೆಲ್ಲ ಅದರಲ್ಲಿ ತುಂಬ ಹೋಗೋದು ಬೇಡ ಇವಾಗ ಸದ್ಯಕ್ಕೆ. ಸೊ ಜನರಲಿ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬಿಡ್ತೀನಿ. ಸೊ ಇವಾಗ ಏನಾಗುತ್ತೆ, ರೆವಿನ್ಯೂ ಮೈನಸ್ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ದಟ್ ಈಸ್ ವಾಟ್ ಆ್ಯಕ್ಚುಲಿ ವಿಲ್ ರಿಸಲ್ಟ್ ಇನ್ ಒನ್ ಪರ್ಟಿಕ್ಯುಲರ್ ನಂಬರ್. ಆ ನಂಬರ್ಗೆ ಇಬಿಟ್ಟಾ ಅಂತ ಕರೀತಾರೆ. ಸೊ ಇಬಿಟ್ಟಾ ಅಂತ ಹೇಳಿದ್ರೆ ದಟ್ ಈಸ್ ದ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸಸ್. ಓಕೆ, ಯಾಕಂದರೆ ಯಾವುದೇ ಕಂಪನಿ ಆಗಿದ್ರು, ಯಾವುದೇ ಕಾರ್ಪೊರೇಟ್ ಇದಾಗಿದ್ರು ಅವ್ರಿಗೆ ಆ ರೆವಿನ್ಯೂ ಇಂದ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ಮೇಲೆ ಅದು ಏನು ಒಂದು ನಂಬರ್ ಬರುತ್ತೋ ಆ ನಂಬರ್ ಮೇಲೆ ಫಸ್ಟ್ ಬಂದ್ಬಿಟ್ಟು ಏನು ಮಾಡ್ತಾರೆ, ಡಿಪ್ರಿಸಿಯೇಷನ್ ಒಂದನ್ನು ಮೈನಸ್ ಮಾಡ್ಕೊಂಡು ಬರ್ತಾರೆ. ಈ ಡಿಪ್ರಿಸಿಯೇಷನ್ ಅಂದರೆ ಏನು ಅಂತ ಹೇಳಿದ್ರೆ, ಇವಾಗ ಯಾವುದೇ ಒಂದು ಕಂಪನಿ ಆದ್ರೂ, ಯಾವುದೇ ಒಂದು ಫ್ಯಾಕ್ಟ್ರಿ ಆದ್ರೂ ಅದರಲ್ಲಿ ದೇ ವಿಲ್ ಹ್ಯಾವ್ ದ ಪ್ಲಾಂಟ್ ಆ್ಯಂಡ್ ಮೆಷಿನರೀಸ್. ಸೊ ಪ್ಲಾಂಟ್ ಆ್ಯಂಡ್ ಮೆಷಿನರೀಸ್ ಎಲ್ಲ ಅದನ್ನೆಲ್ಲ ತೊಗೊಂಡಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ, ಆಪರೇಷನಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಅಂತ ನಾನು ಎರಡು ಹೇಳಿದೆ ನಿಮಗೆ. ಆಪರೇಷನಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಎನಿಥಿಂಗ್ ದಟ್ ಆ್ಯಕ್ಚುಲಿ ವಿಚ್ ಕ್ಯಾನ್ ಬಿ ಶೋನ್ ಆಸ್ ಅನ್ ಎಕ್ಸ್ಪೆಂಡಿಚರ್ ಡೈರೆಕ್ಟ್ಲಿ. ಇವಾಗ ನಾವು ಏನೋ ಸ್ಟೇಷನರಿ ಕೊಂಡ್ಕೊಂಡಿರ್ತಾರೆ, ಇನ್ಯಾವುದೋ ಅಡ್ವರ್ಟೈಸ್ಮೆಂಟ್ಗೆ ಏನೋ ಮಾಡಿಸಿರ್ತಾರೆ, ಇನ್ಯಾವ್ದು ಅಡ್ವರ್ಟೈಸ್ಮೆಂಟ್ಗೆ ಒಬ್ಬರು ಬ್ರ್ಯಾಂಡ್ ಅಂಬಾಸಿಡರ್ ಕರೆಸ್ಬಿಟ್ಟು ಅವ್ರಿಗೇನೋ ಸ್ವಲ್ಪ ದುಡ್ಡು ಕೊಟ್ಟಿರ್ತಾರೆ, ಇನ್ಯಾವುದೋ ಒಂದು ಇದಾಗಿರುತ್ತೆ. ಸೊ ಆ ಥರ ಯಾವುದೇ ಒಂದು ಎಕ್ಸ್ಪೆಂಡಿಚರ್ ಆದ್ರೂ, ಆಮೇಲೆ ಸ್ಯಾಲ್ರೀಸು ಅದು ಇದು ಎಲ್ಲನೂ, ಆಲ್ ದೋಸ್ ಥಿಂಗ್ಸ್ ಆ್ಯಕ್ಚುಲಿ ವಿಲ್ ಬಿ ರಿಟರ್ನ್ ಡೌನ್ ಆ್ಯಸ್ ಅನ್ ಎಕ್ಸ್ಪೆಂಡಿಚರ್, ಆಪರೇಷನಲ್ ಎಕ್ಸ್ಪೆಂಡಿಚರ್ ಅಂತ ಬರ್ಕೊಂಡು ಬರ್ತಾರೆ. ಬಟ್ ವೆರಾಸ್ ನೀವು ಯಾವುದಾದ್ರೂ ಒಂದು ದೊಡ್ಡ ಫ್ಯಾಕ್ಟ್ರಿ ಒಂದು ಕೊಂಡ್ಕೋತಾರೆ ಅಥವಾ ದೊಡ್ಡ ಮೆಷಿನ್ ಒಂದು ಕೊಂಡ್ಕೋತಾರೆ, ಆ ಮೆಷಿನ್ ಇಟ್ ಸೆಲ್ಫ್ ಕ್ಯಾನ್ ಬಿ ಅಬೌಟ್ 80 crores or 100 crores. ಅದನ್ನು ಒಂದೇ ಸಲ ಆ್ಯಕ್ಚುಲಿ ಇಫ್ ದೆ ಟ್ರೈ ಟು ರೈಟ್ ಇಟ್ ಆಸ್ ಅನ್ ಎಕ್ಸ್ಪೆಂಡಿಚರ್ ಫಾರ್ ದಿಸ್ ಇಯರ್ 100 crores ಅಂತ ಬರೆದ್ರೆ ಅವ್ರದ್ದು ಕಂಪ್ನಿ ಇನ್ಕಮೇ ಬಂದ್ಬಿಟ್ಟು 80 crores ಇರುತ್ತೆ ಆ್ಯಕ್ಚುಲಿ ಪರ್ ಇಯರ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟ್ರೈಟ್ ಅವೇ ಇಟ್ ವಿಲ್ ಶೋ ಇಟ್ ಆಸ್ ಎ ನೆಗೆಟಿವ್, ಇಟ್ ವಿಲ್ ಶೋ ಆಸ್ ಎ ಲಾಸ್. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಮೆಷಿನರಿ ಏನು ತೊಗೊಂಡಿರ್ತಾರೋ ಅದು ವಿಚ್ ಇಸ್ ಈಕ್ವಲ್ ಟು ಅಬೌಟ್ 100 crores, ಅದರದ್ದು ಲೈಫ್ ಆಫ್ ದ ಮೆಷಿನರಿ ಅಂತ ಹೇಳ್ಬಿಟ್ಟು ಒಂದು ಇಟ್ಕೊಂಡು 10 years ಅಂತ ಒಂದು ಟಿಪಿಕಲಿ ದೇ ವಿಲ್ ಟೇಕ್. ಸೊ 10 years ಅಂತ ತೊಗೊಂಡ್ಬಿಟ್ಟು ಅದರಲ್ಲಿ ದೆನ್ ದೇ ವಿಲ್ ಹ್ಯಾವ್ ಆ್ಯಕ್ಚುಲಿ ಎವ್ರಿ ಇಯರ್ ದೇ ವಿಲ್ ಸೇ ಓಕೆ 10% ಆಫ್ ದಟ್ ಐ ವಿಲ್ ಶೋ ಇಟ್ ಆಸ್ ಎ ಡಿಪ್ರಿಸಿಯೇಷನ್. ಅದನ್ನು ದೇ ಆಲ್ ಕಾಲಿಂಗ್ ಇಟ್ ಆಸ್ ಎ ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಅಂತ ಒಂದಿರುತ್ತೆ. ರಿಟರ್ನ್ ಡೌನ್ ಮೆಥಡ್ ಅಂತ ಇನ್ನೊಂದಿರುತ್ತೆ. ಅದರಲ್ಲಿ ಆ್ಯಕ್ಚುಲಿ ಇದು ಬಿಗಿನಿಂಗ್ ಆಫ್ ದ ಇಯರಲ್ಲೆಲ್ಲ ಒಂದು 3-4 ವರ್ಷದಲ್ಲೇ ಆ್ಯಕ್ಚುಲಿ ಹೆಚ್ಚು ಅದನ್ನು ಮೈನಸ್ ಮಾಡ್ಕೊಂಬರ್ತಾರೆ, ಹೋಗ್ತಾ ಒಂದೊಂದು ಸ್ವಲ್ಪ ಕಡಿಮೆ ಮಾಡ್ಕೊಂಬರ್ತಾರೆ. ಈ ಥರ ವೇರಿಯಸ್ ಡಿಪ್ರಿಸಿಯೇಷನ್ ಮೆಕ್ಯಾನಿಸಮ್ಸ್ ಆ್ಯಂಡ್ ಮೆಥಡ್ಸ್ ಆರ್ ಅವೈಲಬಲ್. ಸೊ ಅದರಲ್ಲಿ ಆ ಥರ ಲೆಕ್ಕ ತೊಗೊಂಡ್ರೆ ಇವಾಗ ನಾನು ಆ್ಯಕ್ಚುಲಿ 100 crores ಅಂತ ಹೇಳಿದ್ದು ಒಂದು ಮೆಷಿನರಿಗೆ, ಅದನ್ನು ಸ್ಟ್ರೈಟ್ ಲೈನ್ ಡಿಪ್ರಿಸಿಯೇಷನ್ ತೊಗೊಂಡು ಆ್ಯಕ್ಚುಲಿ ಅದನ್ನು 10 years or 20 years ದ ಲೈಫ್ ಆಫ್ ದ ಮೆಷಿನ್ ಅಂತ ಹೇಳಿದ್ರೆ, ಇಫ್ ಇಟ್ ಇಸ್ 10 years ಅಂತ ಹೇಳಿದ್ರೆ ಆ್ಯಕ್ಚುಲಿ 10 crores ಅಂತ ಹೇಳ್ಬಿಟ್ಟು ಪರ್ ಇಯರ್ ದೇ ಹ್ಯಾವ್ ಟು ಶೋ ಆಸ್ ಅನ್ ಎಕ್ಸ್ಪೆಂಡಿಚರ್. ಇಲ್ಲ 20 ವರ್ಷದ ಮೆಷಿನ್ ಆ್ಯಕ್ಚುಲಿ ವಿಲ್ ಬಿ ದೇರ್ ಅಂತ ಹೇಳಿದ್ರೆ 5 crores ದೇ ವಿಲ್ ಹ್ಯಾವ್ ಟು ಶೋ ಇಟ್ ಆಸ್ ಅನ್ ಎಕ್ಸ್ಪೆಂಡಿಚರ್ ಪರ್ ಇಯರ್. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಅ ಡಿಪ್ರಿಸಿಯೇಷನ್. ಸೊ ಇದನ್ನು ನಾಟ್ ಓನ್ಲಿ ಆನ್ ದ ಮೆಷಿನರೀಸ್, ಯು ಕ್ಯಾನ್ ಆಲ್ಸೋ ಬೈ ಎ ಫ್ಯಾಕ್ಟ್ರಿಗೆ ಲ್ಯಾಂಡ್ ತೊಗೊಂಡಿರ್ಬೋದು, ಒಂದು ದೊಡ್ಡ ಲ್ಯಾಂಡ್ ತೊಗೊಂಡಿರ್ತಾರೆ, ಅದನ್ನು ಬಂದ್ಬಿಟ್ಟು ಎಷ್ಟೋ ಅದೊಂದು 20 ಕೋಟಿ 30 ಕೋಟಿ ಇರ್ಬೋದು ಒಂದು ಲ್ಯಾಂಡ್ ತೊಗೊಂಡಿದ್ದನ್ನು, ಅದನ್ನು ಇದೇ ಥರನೇ ಮಾಡ್ತಾರೆ. ಸೊ ಹಾಗಾಗಿ ದಿಸ್ ಇಸ್ ದ ಡಿಪ್ರಿಸಿಯೇಷನ್ ಇಸ್ ದ ಫಸ್ಟ್ ಥಿಂಗ್ ದೇ ವಿಲ್ ಮೈನಸ್ ಫ್ರಮ್ ಇಬಿಟ್ಟಾ. ಸೊ ಇಂಟ್ರೆಸ್ಟ್ ಪೇಮೆಂಟ್ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನೀವು ಎಲ್ಲ ಲೋನ್ ತೊಗೊಂಡಿರ್ತಾರೆ. ಈ ಕಂಪನೀಸ್ ಆ್ಯಕ್ಚುಲಿ ವುಡ್ ಹ್ಯಾವ್ ಟೇಕನ್ ಲೋನ್ ಫ್ರಮ್ ಬ್ಯಾಂಕ್ಸ್, ಫ್ರಮ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫ್ರಮ್ ದ NBFCs ಆಲ್ಸೋ, non-banking financial institutions or kind of a banks or any of the institutions, financial institutions ಲೋನ್ ತೊಗೊಂಡಿರ್ತಾರೆ. ಆ ಲೋನ್ ತೊಗೊಂಡಾಗ ಅದು ಎರಡು ಥರ ಬರುತ್ತೆ. ಒಂದು ಆ್ಯಕ್ಚುಲಿ ಲಾಂಗ್ ಟರ್ಮ್ ಲೋನ್ಸ್ ಅಂತ ಬರುತ್ತೆ, ಶಾರ್ಟ್ ಟರ್ಮ್ ಲೋನ್ಸ್ ಅಂತ ಬರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಲೋನ್ಸ್ ಅಂತ ಬರುತ್ತೆ. ದರ್ ಆರ್ ಡಿಫ್ರೆಂಟ್ ನೇಮ್ಸ್ ಆ್ಯಕ್ಚುಲಿ ವಿಚ್ ಆರ್ ಗಿವನ್ ಟು ಡಿಫ್ರೆಂಟ್ ದಿಸ್ ಥಿಂಗ್. ಆ ಲೋನ್ಸ್ಗೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಅದನ್ನು ಆ್ಯಕ್ಚುಲಿ ವೆದರ್ ನೀವು ಪ್ರಾಫಿಟೇ ಮಾಡಿ ಲಾಸೇ ಮಾಡಿ ಒಂದ್ಸಲಿ ಒಂದು ಲೋನ್ ತೊಗೊಂಡ್ಮೇಲೆ, ಒಂದು ಡೆಟ್ ಅಂತ ಒಂದು ತೊಗೊಂಡ್ಮೇಲೆ ಒಂದು ಬ್ಯಾಂಕಲ್ಲಿ ಯು ವಿಲ್ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್. ಸೊ ಆ ಇಂಟ್ರೆಸ್ಟ್ ಪೇಮೆಂಟ್ ಒಂದು ಇರುತ್ತೆ. ದಟ್ ಈಸ್ ದ ಸೆಕೆಂಡ್ ಕಾಂಪೊನೆಂಟ್. ಸೊ ಐ ಸೆಟ್ ಇಬಿಟ್ಟಾ ಅಂತ ಹೇಳಿದೆ. ಇಬಿಟ್ಟಾ ಇಸ್ ದ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸಸ್. ಅದರಲ್ಲಿ ಡಿಪ್ರಿಸಿಯೇಷನ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಐ ಜಸ್ಟ್ ಫಿನಿಶ್ ಟಾಕಿಂಗ್ ಅಬೌಟ್ ದ ಇಂಟ್ರೆಸ್ಟ್ ಪೇಮೆಂಟ್ಸ್ ಟು ದ ಬ್ಯಾಂಕ್ಸ್. ಥರ್ಡ್ ಒನ್ ಇಸ್ ದ ಟ್ಯಾಕ್ಸಸ್. ಟ್ಯಾಕ್ಸಸ್ ವಿಲ್ ಬಿ ದ ಕಾರ್ಪೊರೇಟ್ ಟ್ಯಾಕ್ಸಸ್. So, actually depending upon whatever is the profits that you have made, profits ಮೇಲೆ you have to pay the capital, you have to pay the corporate tax of 25%. ಸೊ ಅದನ್ನು ಪೇ ಮಾಡಬೇಕು. ಸೊ ಇದನ್ನೆಲ್ಲ ಮಾಡಿದ್ಮೇಲೆ ಉಳಿಯೋ ನಂಬರ್ ಒಂದಿರುತ್ತಲ್ಲ, ಅದನ್ನು ಇಟ್ ಇಸ್ ಕಾಲ್ಡ್ ಆಸ್ ಪ್ಯಾಟ್. ದಟ್ಸ್ ಕಾಲ್ಡ್ ಆಸ್ ಅ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇಟ್ಸ್ ಕಾಲ್ಡ್ ಆಸ್ ಅ ಪ್ಯಾಟ್. ಸೊ ಈ ಪ್ಯಾಟನ್ನು ಆ್ಯಕ್ಚುಲಿ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರೆವಿನ್ಯೂಸ್ನ. ಆ್ಯಕ್ಚುಲಿ ವೆನ್ ವಿ ಟಾಕ್ ಅಬೌಟ್ ದ ಟಾಪ್ ಲೈನ್, ದ ಪ್ಯಾಟನ್ನು ಆ್ಯಕ್ಚುಲಿ ವಿ ಕಾಲ್ ಇಟ್ ಆಸ್ ದ ಬಾಟಮ್ ಲೈನ್. ಸೊ ಟಿಪಿಕಲಿ ಏನಾಗುತ್ತೆ, ಎಲ್ಲ ಕಂಪನೀಸನ್ನು ಆ್ಯಕ್ಚುಲಿ
ಟಾಪ್ ಲೈನ್ ಇನ್ಕ್ರೀಸ್ ಆಗೋದು ತುಂಬ ಈಸಿ. ಸೊ ರೆವಿನ್ಯೂಸ್ ಎಲ್ಲ ಕಡೆನೂ ಎಲ್ಲ ಕಂಪ್ನೀಸಲ್ಲೂ ರೆವಿನ್ಯೂಸ್ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ದಟ್ ಈಸ್ ಅ ವೆರಿ ಕಾಮನ್ ಥಿಂಗ್. ಅದನ್ನು ಆಗಲೇಬೇಕು. ಬಿಕಾಸ್ ವೆನ್ ಒಂದು ಕಂಪನಿ ಅಂತ ಒಂದು ರನ್ ಮಾಡಿದ್ಮೇಲೆ, ಏನೋ ಒಂದು ಬಿಸ್ನೆಸ್ ಅಂತ ಒಂದು ರನ್ ಮಾಡಿದ್ಮೇಲೆ, ಯು ಹ್ಯಾವ್ ಟು ಹ್ಯಾವ್ ರೆವಿನ್ಯೂಸ್, ಯು ಹ್ಯಾವ್ ಟು ಹ್ಯಾವ್ ಗುಡ್ ಅಮೌಂಟ್ ಆಫ್ ಬಿಸ್ನೆಸ್ ರನ್ನಿಂಗ್. ಸೊ ಕಸ್ಟಮರ್ಸ್ ಇರಬೇಕು, ಅವ್ರ ಹತ್ರಿಂದ ದುಡ್ಡು ಬರಬೇಕು, ರೆವಿನ್ಯೂ ಇದಾಗಬೇಕು. ಸೊ ಬಟ್ ಆದರೆ ಪ್ರಾಫಿಟಬಿಲಿಟಿ ಇದೆಯಾ ಇಲ್ವಾ ಅನ್ನೋದು ದಟ್ ವಿಲ್ ಬಿ ಎ ಕ್ವೆಶ್ಚನ್ ಮಾರ್ಕ್. ಸೊ ಅದು ಒಂದೊಂದು ಕಡೆ ನಡೆಯುತ್ತೆ, ಒಂದೊಂದು ಕಡೆ ಆಗೋದಿಲ್ಲ. ಸೊ ಈ ಪ್ರಾಫಿಟ್ ಬಂದಾಗಲೇ ಆ್ಯಕ್ಚುಲಿ ಇಟ್ ವಿಲ್ ರಿಟರ್ನ್ ಇನ್ ಟು EPS. ಸೊ ದಟ್ ಈಸ್ ದ ಅರ್ನಿಂಗ್ಸ್ ಪರ್ ಶೇರ್ ಅಂತ ಬರುತ್ತೆ. ದ ಅರ್ನಿಂಗ್ಸ್ ಪರ್ ಶೇರ್ ಆದಮೇಲೆ ದೆನ್ ದೆರ್ ವಿಲ್ ಬಿ ರಿಟರ್ನ್ ಆನ್ ಈಕ್ವಿಟಿ ಅಂತ ಬರುತ್ತೆ, ರಿಟರ್ನ್ ಆನ್ ದ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ROCE ಅಂತ ಬರುತ್ತೆ, ROE ಅಂತ ಬರುತ್ತೆ. ಅದಾದಮೇಲೆ ದೆನ್ ದ PE, ದಟ್ ಈಸ್ ದ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಎಲ್ಲ ಬರುತ್ತೆ. ಸೊ ಇದೆಲ್ಲ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಬಿ ಎ ಪ್ರಾಫಿಟಬಲ್ ಕಂಪನಿ. ಸೊ ಪ್ರಾಫಿಟಬಲ್ ಕಂಪನಿ ಆದ್ರೇ ಇದೆಲ್ಲ ಬರೋದು. ಸೊ ವಿಚ್ ಇಸ್ ವೈ ದ PAT ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಎನಿ ಆರ್ಗನೈಸೇಷನ್, ಎನಿ ಕಂಪನಿ. PAT ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಹಾಗಾಗಿ ಆ PAT ಬಂದ ಮೇಲೆ ಆ PATಲ್ಲಿ ಅವ್ರು ಏನು ಮಾಡ್ತಾರೆ, ಕಂಪನೀಸ್ ಆ್ಯಕ್ಚುಲಿ ವಿಲ್ ಟ್ರೈ ಟು ಗಿವ್ ಡಿವಿಡೆಂಡ್ಸ್. ಡಿವಿಡೆಂಡ್ಸ್ ಅನ್ನೋದೇನು, ಇಟ್ ಈಸ್ ನಥಿಂಗ್ ಬಟ್ ಎ ಸ್ಮಾಲ್ ಶೇರ್ ಆಫ್ ದ ಪ್ರಾಫಿಟ್ಸ್. ಏನು ಪ್ರಾಫಿಟ್ಸ್ ಬಂದಿದ್ದು ಅವ್ರ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ, ಅವ್ರ ಶೇರ್ ಹೋಲ್ಡರ್ಸ್ ಬಂದ್ಬಿಟ್ಟು ಇವ್ರನ್ನ ನಂಬಿ ದುಡ್ಡು ಹಾಕಿರ್ತಾರೆ ಕಂಪನಿನಲ್ಲಿ. ಅವ್ರಿಗೆ ನಾವು ಪ್ರಾಫಿಟಬಿಲಿಟಿ ಬಂದಾಗ ಆ ಪ್ರಾಫಿಟ್ ಮೇಲೆ ನಾವು ವಿ ಆರ್ ಗೋಯಿಂಗ್ ಟು ಅನೌನ್ಸ್ ಡಿವಿಡೆಂಡ್ಸ್ ಅಂತ ಹೇಳ್ಬಿಟ್ಟು, ಎಷ್ಟು ಶೇರ್ ನಿಮ್ಮ ಹತ್ರ ಇರುತ್ತೋ ಈಚ್ ಶೇರ್ ಮೇಲೆ ಇಷ್ಟು ಡಿವಿಡೆಂಡ್ಸ್ ಕೊಡ್ತೀವಿ ಅಂತ ಹೇಳಿ ಮಲ್ಟಿಪಲ್ಸ್ ಆಫ್ ನಿಮ್ಮ ಹತ್ರ ಎಷ್ಟು ಶೇರ್ ಇಟ್ಕೊಂಡಿರ್ತಾರೋ ಒಂದೊಂದು ಶೇರ್ ಹೋಲ್ಡರ್, ದೇ ವಿಲ್ ಗೆಟ್ ಅಕಾರ್ಡಿಂಗ್ಲಿ ದೇ ವಿಲ್ ಗೆಟ್ ದೇರ್ ಡಿವಿಡೆಂಡ್ಸ್. ಈ ಡಿವಿಡೆಂಡ್ಸನ್ನು PATinದ ಡಿವಿಡೆಂಡ್ಸನ್ನು ತೆಗೆದ ಮೇಲೆ ಅದು ಏನು ಉಳಿಯುತ್ತೋ, ವಾಟ್ ಎವರ್ ಅಮೌಂಟ್ ಇಸ್ ಲೆಫ್ಟ್ ಓವರ್, ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇ ವಿಲ್ ಆ್ಯಡ್ ಇಟ್ ಅಪ್ ಟು ಸಮಥಿಂಗ್ ಕಾಲ್ಡ್ ಆಸ್ ಅ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಸೊ ಆ ಅಮೌಂಟ್ ಆ್ಯಕ್ಚುಲಿ ವಿಲ್ ಬಿ ಸಮಥಿಂಗ್ ವಿಚ್ ಇಸ್ ಅವೈಲಬಲ್ ಫಾರ್ ದ ಕಂಪನಿ. ಅದನ್ನು ಯಾವಾಗಾದರೂ ಒಂದು ದೊಡ್ಡ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ, ಏನೋ ಕ್ಯಾಪೆಕ್ಸ್ ಮಾಡಬೇಕಾದ್ರೆ, ಅಥವಾ ಇನ್ನೇನೋ ಒಂದು ಮಾಡಬೇಕಾದ್ರೆ, ಅಥವಾ ಅದು ಬೋನಸ್ ಶೇರ್ಸ್ ಕೊಡಬೇಕಾದ್ರೆ, ಇನ್ನೇನೋ ಒಂದು ಇದು ಮಾಡಬೇಕಾದ್ರೆ, ಆಮೇಲೆ ಬೋನಸ್ ದ ಶೇರ್ಸ್ ಇದೆಲ್ಲ ಇದು ಮಾಡಬೇಕಾದ್ರೆ, ಆ್ಯಂಡ್ ಇನ್ಯಾವುದಾರ ಒಂದು ರೀಸನ್ಗೆಲ್ಲ ಅದಕ್ಕೂ ದೇ ವಿಲ್ ಯೂಸ್ ದ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಸೊ ದಿಸ್ ಇಸ್ ಹೌ ಟಿಪಿಕಲಿ ಇಟ್ ಹ್ಯಾಪನ್. ಸೊ ವಿಚ್ ಇಸ್ ವೈ ದ ಅರ್ನಿಂಗ್ ಸೀಸನಲ್ಲಿ ಆ್ಯಕ್ಚುಲಿ ಎವ್ರಿಬಡಿ ವಿಲ್ ಲುಕ್ ಅಪ್ ಟು ದ ಕಂಪನೀಸ್. ನೀವು ಹೆಂಗೆ ತೋರಿಸ್ತೀರಾ, ಇವ್ರು ಹೆಂಗೆ ಅರ್ನಿಂಗ್ಸ್ ತೋರಿಸ್ತಾರೆ, ಹೆಂಗೆ ನೆಟ್ ಪ್ರಾಫಿಟ್ ಏನು ತೋರಿಸಿದ್ದಾರೆ, PAT ಏನು ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ದೇ ವಿಲ್ ಕೀಪ್ ಲುಕಿಂಗ್ ಅಟ್ ದಿಸ್ ಥಿಂಗ್. ಸೊ ಯಾವ ಕಂಪನೀಸ್ ವಿಚ್ ಅನೌನ್ಸಸ್ ಆ್ಯಕ್ಚುಲಿ ಗುಡ್ ಬಾಟಮ್ ಲೈನ್, ಅವಕ್ಕೆಲ್ಲ ಆ್ಯಕ್ಚುಲಿ ದೇರ್ ವಿಲ್ ಬಿ ದೇರ್ ಶೇರ್ ಪ್ರೈಸಸ್ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್, ಬಿಕಾಸ್ ಇನ್ವೆಸ್ಟರ್ಸ್ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ದೋಸ್ ಕಂಪನೀಸ್, ಬಿಕಾಸ್ ಅಲ್ಲಿಂದ ಡಿವಿಡೆಂಡ್ಸು ಬರುತ್ತೆ, ಮತ್ತು ಆಮೇಲೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿರುತ್ತೆ, ರಿಟರ್ನ್ ಆನ್ ಈಕ್ವಿಟೀಸ್ ಚೆನ್ನಾಗಿರುತ್ತೆ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಚೆನ್ನಾಗಿರುತ್ತೆ ಅಂತ ಹೇಳಿ ದೇ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ದೋಸ್ ಕಂಪನೀಸ್. ಸೊ ಒಂದು ರೆಪ್ರೆಸೆಂಟೇಷನಲ್ ಇದಂತ ಹೇಳಿ ಒಂದು ಕೆಲವು ಕಂಪನೀಸ್ ಮಾತ್ರ ಐ ವಿಲ್ ಜಸ್ಟ್ ಲಿಸ್ಟ್ ಔಟ್, ಐ ವಿಲ್ ಜಸ್ಟ್ ಟೆಲ್ ಯು ದಟ್ ಹೆಂಗೆ ಹೋಗಿದೆ, ಏನಾಗಿದೆ ಈ ಕ್ವಾರ್ಟರಲ್ಲಿ ಅಂತ ಹೇಳಿ. Q4 ಅನೌನ್ಸ್ ಆಯ್ತಲ್ಲ, April 15th ದೇ ಸ್ಟಾರ್ಟೆಡ್ ಅನೌನ್ಸಿಂಗ್. ಸೊ ಒಂದು ಕೆಲವು ಕಂಪನೀಸ್ ಹ್ಯಾವ್ ಆಲ್ರೆಡಿ ಅನೌನ್ಸ್ ದೇರ್ ರಿಸಲ್ಟ್ಸ್ ಆ್ಯಂಡ್ ಕೆಲವು ಕಂಪನೀಸ್ ಆರ್ ಯೆಟ್ ಟು ಅನೌನ್ಸ್ ದ ರಿಸಲ್ಟ್ಸ್. ಸೊ ಅದರಲ್ಲಿ ಅನೌನ್ಸ್ ಆಗಿರೋ ರಿಸಲ್ಟ್ಸಲ್ಲಿ ಕೆಲವು ಕಂಪನೀಸ್ ಆ್ಯಕ್ಚುಲಿ ಯಾರ್ಯಾರಿಗೆ ಪ್ರಾಫಿಟ್ ಚೆನ್ನಾಗಿ ಬಂದಿದೆಯೋ ಅವ್ರದ್ದು ಒಂದು ಸೆಟ್ ಇಟ್ಕೊಂಡಿದ್ದೀನಿ, ಪ್ರಾಫಿಟ್ಸ್ ಬರ್ದಿರೋವ್ರದ್ದು ಇನ್ನೊಂದು ಬೇರೆ ಸೆಟ್ ಇಟ್ಕೊಂಡಿದ್ದೀನಿ. ಐ ವಿಲ್ ಜಸ್ಟ್ ರನ್ ಥ್ರೂ ದ್ಯಾಟ್. ಇದೊಂದು ರೆಪ್ರೆಸೆಂಟೇಟಿವ್ ಲಿಸ್ಟ್ ಮಾತ್ರನೇ, ದಿಸ್ ಇಸ್ ನಾಟ್ ದ ಕಂಪ್ಲೀಟ್ ಲಿಸ್ಟ್. ಸೊ ಐ ವಿಲ್ ಸ್ಟಾರ್ಟ್ ರನ್ನಿಂಗ್ ಡೌನ್ ದ ಲಿಸ್ಟ್. So first is Infosys. So Infosys announced a net profit ಅಂದರೆ bottom line increase of 3.3%. ಸೊ ಇದರಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಒಂದು ಹೇಳ್ತಾರೆ, ಒಂದು ಏನಂತ ಹೇಳಿದ್ರೆ ಈ ಪ್ರಾಫಿಟ್ ಬಂದಿದೆಯಲ್ಲ, ಪ್ರಾಫಿಟ್ ಆ್ಯಂಡ್ ಆಮೇಲೆ ರೆವಿನ್ಯೂಸ್, ಇದನ್ನು ಕಂಪ್ಯಾರಿಟಿವ್ ಬೇಸಿಸ್ ಮೇಲೆ ದೇ ವಿಲ್ ಟ್ರೈ ಆ್ಯಂಡ್ ಸಿ. ಇದನ್ನು ಬರೀ ಒಂದು ನಂಬರ್ ಅಂತ ಹೇಳಿದ್ರೆ, ಒಂದು 10 ಕೋಟಿ ರೂಪಾಯಿ ಪ್ರಾಫಿಟ್ ಬಂದಿದೆ ಅಂತ ಹೇಳಿದ್ರೆ ಅದು ಯಾರಿಗೂ ಏನೋ ಅದು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತ ಹೇಳ್ಬಿಟ್ಟು QOQ ಅಂತ ಒಂದಿರುತ್ತೆ, YOY ದಟ್ ಈಸ್ ಇಯರ್ ಆನ್ ಇಯರ್ ಅಂತ ಹೇಳ್ಬಿಟ್ಟು ಒಂದಿದೆ ಹೇಳ್ತಾರೆ. ಸೊ ಈಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತ ಹೇಳಿದ್ರೆ ಲಾಸ್ಟ್ ಕ್ವಾರ್ಟರ್ಗೂ ಈ ಕ್ವಾರ್ಟರ್ಗೂ ರೆವಿನ್ಯೂಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನೋಡ್ಕೊಳ್ಳೋದು. ಅದು ಒಂದೊಂದ್ಸಲಿ ಆ್ಯಕ್ಚುಲಿ ಅದು ಇದರಲ್ಲಿ ಇನ್ ಟರ್ಮ್ಸ್ ಆಫ್ ಅರ್ನಿಂಗ್ಸಲ್ಲಿ ಯೂಶ್ವಲಿ QOQ ಬರೋದಿಲ್ಲ, ಇಟ್ ಈಸ್ ಆಲ್ವೇಸ್ YOY ಬರುತ್ತೆ. ಬಟ್ ಇನ್ ಟರ್ಮ್ಸ್ ಆಫ್ ಇಕಾನಮಿ, ಇನ್ ಟರ್ಮ್ಸ್ ಆಫ್ GDP ಎಲ್ಲ ಆ್ಯಕ್ಚುಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಲ್ಸೋ ದೇ ಲುಕ್ ಅಟ್ ಇಟ್, ಬಿಕಾಸ್ ಆ್ಯಕ್ಚುಲಿ Q1 ಹೆಂಗೆ ಹೋಯ್ತು GDP, Q2 ಏನಾಯಿತು, ಅದನ್ನೆಲ್ಲ ದೇ ವಿಲ್ ಲುಕ್ ಅಟ್ ಇಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್. ಆ ರೀತಿ ತೊಗೊಂಡ್ರೆ ಆ್ಯಕ್ಚುಲಿ Infosys ಆ್ಯಕ್ಚುಲಿ ಹ್ಯಾಸ್ ರಿಪೋರ್ಟೆಡ್ a 3.3% increase in the bottom line. ICICI Bank has reported about 19% increase. HDFC Bank has reported about 7% increase in the net profit. Then ellano I'm talking about net profit, I'm talking about bottom lines. Okay, I'm not talking about revenues at all. ಆಮೇಲೆ ಇದು ರಿಲಯನ್ಸ್ ಇಂಡಸ್ಟ್ರೀಸ್ has reported a 6% increase in the profit. L&T Finance has reported about 15% increase in the profit.
RailTel has increased, he's reported about 46% increase in the net profit. Bajaj Finance has reported about 18.72% increase in the profit. ಮತ್ತು ಆಮೇಲೆ ವಿಶಾಲ್ ಮೆಗಾ ಮಾರ್ಟ್ ಹ್ಯಾಸ್ ರಿಪೋರ್ಟೆಡ್ ಅಬೌಟ್ 88% increase in the net profit. TVS Motors has reported about 69%. India Cements has reported about 138% increase in the profit. So that is YOY. And then Tech Mahindra has reported about 73% increase in the profit. So these are all companies actually, ಒಂದು representative companies. ನಾನು ಸುಮ್ಮನೆ ಹೇಳಿರ್ತಾರೆ ಒಂದು ಲಿಸ್ಟ್ ತೊಗೊಂಡೆ ಯಾರ್ಯಾರು ಪ್ರಾಫಿಟ್ ಚೆನ್ನಾಗಿ ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳಿ. ಇವಾಗ ಇನ್ನೊಂದು ಲಿಸ್ಟ್ ಒಂದು ಹೇಳ್ಕೊಂಬರ್ತೀನಿ, ಅದು ಆ್ಯಕ್ಚುಲಿ ವಿಚ್ ಡಿಡ್ ನಾಟ್ ಡೂ ವೆಲ್. ಓಕೆ, ಅದರಲ್ಲಿ ದ ಫಸ್ಟ್ ಒನ್ ಐ ವಾಂಟ್ ಟು ಟಾಕ್ ಅಬೌಟ್ ಇಸ್ ದ ಮಾರುತಿ ಸುಜುಕಿ. ಈಗ ಮಾರುತಿ ಸುಜುಕಿನಲ್ಲಿ ಆ್ಯಕ್ಚುಲಿ ಐ ಟುಕ್ ದಿಸ್ ಆಸ್ ಅನ್ ಎಕ್ಸಾಂಪಲ್ ಬಿಕಾಸ್ ಜಸ್ಟ್ ಟು ಶೋ ಯು ದಟ್ ಮಾರುತಿ ಸುಜುಕಿ ಹ್ಯಾಸ್ their revenues, that is top line, has gone up 6.4%. But our net profit, which is actually the bottom line, it has gone down about 1%. This so this is an interesting case. ನಾನು ಆವಾಗಲೇ ಹೇಳಿರ್ತಾರೆ ಒಂದೊಂದು ಕಂಪನಿ ಆ್ಯಕ್ಚುಲಿ their top line will be good, their revenues will be good. But ಆದರೆ ಕೆಳಗಡೆ ಹೋಗ್ಬಿಟ್ಟು when you look at the PAT, when you look at the profit after tax, the bottom line, ಅದು ಬಂದ್ಬಿಟ್ಟು it is showing a negative, it is showing a loss of about 1%. ಯಾತಕ್ಕೆ ಹೀಗಾಗತ್ತೆ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇಟ್ ಹ್ಯಾಸ್ ಗಾಟ್ ಟು ಡೂ ವಿತ್ ಅವರು ತುಂಬ ಡೆಟ್ಸ್, ತುಂಬ ಲೋನ್ಸ್ ತೊಗೊಂಡಿರ್ಬೋದು. ಆ ಲೋನ್ಸ್ಗೆಲ್ಲ ಬಂದ್ಬಿಟ್ಟು ದೇ ಹ್ಯಾವ್ ಪೇಯ್ಡ್ ಹ್ಯೂಜ್ ಅಮೌಂಟ್ ಆಫ್ ಇಂಟ್ರೆಸ್ಟ್, ದಟ್ ಈಸ್ ಒನ್. ಸೆಕೆಂಡ್ ಇಸ್ ದೇ ವುಡ್ ಹವ್ ಆಲ್ಸೋ ಪಿಕ್ಡ್ ಅಪ್ ಸಮ್ ನ್ಯೂ ಮೆಷಿನರೀಸ್ ಆರ್ ಸಮಥಿಂಗ್ ಲೈಕ್ ದಟ್, ಅಂಡ್ ಡಿಪ್ರಿಸಿಯೇಷನ್ಸ್ ಜಾಸ್ತಿ ಆಗಿದೆ. ಅದಾದಮೇಲೆ ಆ್ಯಕ್ಚುಲಿ ದೇ ವುಡ್ ಹವ್ ಆಲ್ಸೋ ಹ್ಯಾಡ್ ಅ ಲಾಟ್ ಆಫ್ ಎಕ್ಸ್ಪೆಂಡಿಚರ್ಸ್ ಆಲ್ಸೋ. ಇವಾಗ ರೆವಿನ್ಯೂ ಒಂದೊಂದ್ಸಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಇಫ್ ಯು ಇನ್ಕ್ರೀಸ್ ಯುವರ್, ಫಾರ್ ಎಕ್ಸಾಂಪಲ್ ಇಫ್ ಯು ಟ್ರೈ ಟು ಇನ್ಕ್ರೀಸ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಮಾಡಿದ್ರೆ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದು ಥಂಬ್ ರೂಲ್. So ಹಾಗಾಗಿ actually you will actually sign up a very very big brand ambassador and then you will give that person huge amount of money, some 10 crores, 20 crores, 30 crores or whatever. So ಹಾಗಾದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಹ್ಯೂಜ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಆಲ್ಸೋ ಆಗಿರುತ್ತೆ. ಸೊ ಈ ಥರದ್ದೆಲ್ಲ ಆಗೋಗ್ಬಿಟ್ಟು ಮತ್ತು ಆಮೇಲೆ ಹಿಂಗಾಗಿರೋದ್ರಿಂದನೇ ಆ್ಯಕ್ಚುಲಿ ಒಂದೊಂದ್ಸಲ ಏನಾಗುತ್ತೆ, ದ ಕಂಪನೀಸ್ ಆ್ಯಕ್ಚುಲಿ ವಿಲ್ ರಿಪೋರ್ಟ್ ವೆರಿ ಗುಡ್ ರೆವಿನ್ಯೂಸ್, ಬಟ್ ವೆನ್ ಯು ಲುಕ್ ಅಟ್ ದ ಪ್ಯಾಟ್, ದಟ್ ಈಸ್ ಅ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಅದು ಇಟ್ ವಿಲ್ ನಾಟ್ ಬಿ ದಟ್ ವೆರಿ ಗುಡ್. ಸೊ Maruti Suzuki is a classic example. So it has got 6.4% revenues ಮೇಲೆ ಹೋಗಿದೆ, but ಆದರೆ profit has fallen by about 1%. Next to BPCL. So BPCL is one of the 3 oil marketing companies in India. Our profit actually has gone down by 19%. ಆಮೇಲೆ ACC Cement actually from the cement industry, it has gone down by 20%. The profit has gone down. ಇನ್ನೊಂದು ಎರಡು ವೆರಿ ಗುಡ್ ಎಕ್ಸಾಂಪಲ್ಸ್ ಐ ವಾಂಟೆಡ್ ಟು ಟಾಕ್ ಅಬೌಟ್ ಇಸ್ ಫ್ರಮ್ ದ FMCG ಸೆಕ್ಟರ್, ದಟ್ ಇಸ್ ದ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ ಸೆಕ್ಟರ್. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ ಸೆಕ್ಟರ್ ಅಂತ ಹೇಳಿದ್ರೆ ಇಟ್ ಈಸ್ ಆ್ಯಕ್ಚುಲಿ ಕಂಪನೀಸ್ ವಿಚ್ ಸೆಲ್ ಸೋಪ್, ಶಾಂಪೂ, ದ ಟೂತ್ ಪೇಸ್ಟ್ ಆ್ಯಂಡ್ ಆಲ್ ದಿಸ್ ಆ್ಯಕ್ಚುಲಿ ನಮ್ಮ ಎವ್ರಿ ಡೇ ಯೂಸ್ ಆಗೋ ಅಂಥ ಪದಾರ್ಥಗಳು, ಇದನ್ನೆಲ್ಲ ಆ್ಯಕ್ಚುಲಿ ಅವರು ಸೇಲ್ ಮಾಡೋ ಅಂಥ ಕಂಪನೀಸ್ ಅವರು. ಸೊ ಇದನ್ನು ಯೂಶಲಿ ದೇ ಕಾಲ್ ಇಟ್ ಆಸ್ ಎ ಡಿಫೆನ್ಸಿವ್ ಕಂಪನೀಸ್ ಅಂತ ಹೇಳ್ತಾರೆ. ಇದನ್ನು ಡಿಫೆನ್ಸಿವ್ ಕಂಪನೀಸ್ ಅಂತ ಹೇಳಿದ್ರೆ ನೀವು ಇದಕ್ಕೆ ಆ್ಯಕ್ಚುಲಿ ಯಾವಾಗಲೂ ಇದಕ್ಕೆ ಒಳ್ಳೆ FMCG ಕಂಪನೀಸಲ್ಲಿ ವೆನ್ ಯು ಇನ್ವೆಸ್ಟ್ ಯಾವಾಗಲೂ ಒಳ್ಳೆ ರಿಟರ್ನ್ಸ್ ಬರ್ತಾನೆ ಇರುತ್ತೆ. ಬಿಕಾಸ್ ಜನರಿಗೆ ಎಲ್ಲರಿಗೂ ಟೂತ್ ಪೇಸ್ಟ್ ಬೇಕೇ ಬೇಕು, ಸೋಪ್ ಬೇಕೇ ಬೇಕು, ಶಾಂಪೂ ಬೇಕು, ಏನಾದ್ರೂ ಪ್ರೈಸ್ ಇನ್ಕ್ರೀಸ್ ಆಗಲಿ, ವಾರ್ ಆಗಲಿ, ಏನಾಗಲಿ ಇದು ಬೇಕೇ ಆಗುತ್ತೆ. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ Nestle company actually has gone down. It has reported a loss of 47%. HUL, Hindustan Unilever, is another very big FMCG company. They have also reported a loss of about 3.7%. So these are all some little these things that representative things that I wanted to talk about. And Indian idaralli then I will try to finish with one more thing, which is actually GST collections. So this April GST collections has been a tremendous record-breaking 2.37 lakh crores has been the this thing in the GST collection. So probably the reason could be that actually April 1st in the, as we said, that new the direct taxes ಎಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ ಇವಾಗ, because up to 12 lakhs ತನಕ there is no income tax ಅಂತ ಹೇಳ್ಬಿಟ್ಟು. So so everyone will have more money available to spend ಅನ್ನೋದು, that is what was the idea. So indirect taxes increase ಆಗುತ್ತೆ ಅಂತ, that was the expectation, which is what actually probably it is resulting in, because 2.36 lakh crores for the first time ever since we announced GST in 2017. Adadmel, this is the first very time we have done a record collection ಆಗಿರೋದು. So this is all the India side of the story. And okay, I will also talk about the resistance and support, and then I will move into the US side of the story. So the resistances for now, actually ivaga ನಾವು ಕ್ಲೋಸ್ ಆಗಿರೋದು 24,346. So
The resistances are 24,590. That is the first resistance. And then 24,800 is the very, very important resistance. So, idನ್ನ cross ಮಾಡೋದು ಸ್ವಲ್ಪ tough ಆಗಿರೋ ಇದು. Supports is 24,200 is the first support. 24,000 or 24,050 is the second support. 23,800 is the third support. ಈಗ next actually I wanted to talk about the US side of affairs. So in the US side of affairs actually there were 3 or 4 major things which happened. The first one is actually ಅವ್ರದ್ದು Q1 there is quarter 1 of the GDP ಇದನ್ನು ಅನೌನ್ಸ್ ಮಾಡಿದ್ರು. ಸೊ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರನೇ ಆ್ಯಕ್ಚುಲಿ GDP ದೇರ್ ವಿಲ್ ಬಿ ಎ ಸ್ಲೋ ಡೌನ್ ಅಂತ ಎಲ್ರಿಗೂ ಗೊತ್ತಿತ್ತು. ಸೊ ಎವ್ರಿಬಡಿ ವೇರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 0.2%, 0.3% GDP ಅಪ್ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ GDP ಆಫ್ US has contracted. It has actually gone down minus 0.3% ಅಲ್ಲಿ ಕ್ಲೋಸ್ ಆಗಿದೆ. ಸೊ ದಟ್ ಇಸ್ ಆ್ಯಕ್ಚುಲಿ a little bad news, but which was kind of expected also with all this tariff announcements and all these kinds of things, right? So that is the first thing. But ಆದರೆ ಅದಕ್ಕೆ ಇಮಿಡಿಯೇಟ್ ಆಗಿ ಆ ಬ್ಯಾಡ್ ನ್ಯೂಸ್ಗೆ ಒಂದು ಫಿಲಿಪ್ ಕೊಡೋ ಗುಡ್ ನ್ಯೂಸ್ ಪ್ರಕಾರ ಏನಾಯಿತು ಅಂತ ಹೇಳಿದ್ರೆ, ಒಂದು ದೇ ಅನೌನ್ಸ್ಡ್ ಅನ್ ಇನ್ಫ್ಲೇಷನ್ ಇದು ಇನ್ಫಾರ್ಮೇಷನ್ ಬಂತು, ವಿಚ್ ಇಸ್ ಆ್ಯಕ್ಚುಲಿ ದ PCE, ದಟ್ ಈಸ್ ದ ಪರ್ಸನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಒಂದು ಅದು ಬಂತು. ಅದು ಆ್ಯಕ್ಚುಲಿ ಇನ್ ದ February it was 2.5% and in March it has been 2.3%. It has come down. ಸೊ ಅದು ಯಾವಾಗ ಕೆಳಗಡೆ ಬರುತ್ತೋ ಅದು ಇನ್ಫ್ಲೇಷನ್ ನಂಬರ್ಸ್, ದೆನ್ ಆ್ಯಕ್ಚುಲಿ ಇಟ್ ಕ್ಯಾನ್ ಪ್ರಾಬಬ್ಲಿ ಲೀಡ್ ಟು ಸಮ್ ಕೈಂಡ್ ಆಫ್ ಫೆಡ್ ಕಟ್ಸ್ ವಿಚ್ ಕ್ಯಾನ್ ಬಿ ಪಾಸಿಬಲ್. ಸೊ ಅದೊಂದಾಗುತ್ತೆ. ಮತ್ತು ಆಮೇಲೆ ಅಫ್ಕೋರ್ಸ್ ದ ಕಪಲ್ ಆಫ್ ಕಂಪನೀಸ್ ಫ್ರಮ್ ದ ಮೆಗ್ನಿಫಿಸೆಂಟ್ 7, ಸೊ ಮೈಕ್ರೋಸಾಫ್ಟ್ ಆ್ಯಂಡ್ ಮೆಟಾ, Facebook, so they have announced very, very good, extremely good results, so which has also resulted in the US markets doing really well. Most important, I am coming to one particular thing, is the US-Ukraine mineral deal. So this is something that actually which has become a very big news yesterday, because idenaytu anta helidre actually US in kind of Trump has been pretty greedy, which we all know. So ever since actually idenaytu US Ukraine mele invasion adaga Russia, US has actually given in 2022, because 3 years ಆಗಿದೆ ಆ್ಯಕ್ಚುಲಿ ಉಕ್ರೇನ್ ಇನ್ವೇಷನ್ ಆಗಿ. ಸೊ ಅವಾಗ ಏನು ಮಾಡಿದ್ರು, US actually had given them some aid. That was about $125 billion of aid was given to Ukraine. ಅದು ಕೊಟ್ಟಿದ್ರು. ಅದನ್ನು ಇವಾಗ ಇವರು 4 ಪಟ್ಟು ಅದನ್ನು $500 billion ಟ್ರಂಪ್ ಇಸ್ ಆಸ್ಕಿಂಗ್ Zelensky to pay back. ಅವ್ರು ಎಲ್ಲಿಂದ ಪೇ ಮಾಡ್ತಾರೆ ಇವಾಗ? So they did not. So Zelensky was not able to figure out what to do. At the other ಇದು ಅದು ರಷ್ಯನ್ ಇನ್ವೇಷನ್ ವಾರು ಸ್ಟಾಪ್ ಆಗಬೇಕು, ಆಮೇಲೆ ಎವ್ರಿಥಿಂಗ್ ಶುಡ್ ಕಮ್ ಟು ಥಿಂಗ್ಸ್ ಶುಡ್ ಸ್ಟಾರ್ಟ್ ಲುಕಿಂಗ್ ಅಪ್ ಅಂತಲೂ ಎವ್ರಿಬಡಿ ವಾಂಟ್ಸ್ ದಟ್ ಟು ಹ್ಯಾಪನ್. ಸೊ ಹಾಗಾಗಿ Zelensky ಕೇಮ್ ಅಪ್ ವಿತ್ ದಿಸ್ ಕ್ಲಾಸಿಕ್ ಐಡಿಯಾ ಆಫ್ ಮಿನರಲ್ ಡೀಲ್ ವಿತ್ ದ US. ಈ ಮಿನರಲ್ ಡೀಲ್ ವಿತ್ ದ US ಏನು ಅಂತ ಹೇಳಿದ್ರೆ, ಬೇಸಿಕಲಿ ಉಕ್ರೇನ್ supposedly has got about as Ukraine claims, okay, we do not know whether that is real or not, whether other people have authenticated that or not anta gottilla, but it claims that it has got about $15 trillion of minerals underneath Ukraine's geography. Okay, and adalde the most important thing is 34 critical minerals anta ide. Aa 34 critical minerals alli 22 of them, andre about 70%, 75% of them are available in Ukraine. ಅವುಗಳೆಲ್ಲ ಯಾವ್ಯಾವುದು ಅಂತ ಹೇಳಿದ್ರೆ, ವೆರಿ ಕ್ವಿಕ್ಲಿ ಜಸ್ಟ್ ಲ್ಯಾಂಥಾನಿಯಮ್ ಆ್ಯಂಡ್ ಸಿರಿಯಮ್ ವಿಚ್ ಇಸ್ ಯೂಸ್ಡ್ ಇನ್ ದ TV ಆ್ಯಂಡ್ ಲೈಟಿಂಗ್ ಎಕ್ವಿಪ್ಮೆಂಟ್ಸ್, ನಿಯೋಡೈಮಿಯಮ್ ವಿಚ್ ಇಸ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್ ಆ್ಯಂಡ್ ದ ವಿಂಡ್ ಟರ್ಬೈನ್ಸ್, ಆ್ಯಂಡ್ ದೆನ್ ಎರ್ಬಿಯಮ್ ಆ್ಯಂಡ್ ವೈಟ್ರಿಯಮ್ ವಿಚ್ ಇಸ್ ಯೂಸ್ಡ್ ಇನ್ ದ ನ್ಯೂಕ್ಲಿಯರ್ ಪವರ್ ಆ್ಯಂಡ್ ಲೇಸರ್, lithium which is used in the batteries and ceramics and glasses which we all know, graphite is used in the electric vehicle batteries and nuclear reactors, and apparently actually Ukraine has got about 20% of the global graphite with them ಅಂತ ಹೇಳಿ. ಸೊ ಇದೆಲ್ಲ ಅಲ್ಲಿರೋದ್ರಿಂದ ಆ್ಯಕ್ಚುಲಿ ಇವ್ರು ಏನಂತ ಹೇಳಿದ್ರೆ, Zelensky has come up with a deal saying that US will invest in mining these minerals. ಅದನ್ನು ಮೈನ್ ಮಾಡಿ ಅದರ ಲಾಜಿಸ್ಟಿಕ್ಸ್ ಇದೆಲ್ಲ ಮಾಡಿ ಸಪ್ಲೈ ಚೈನ್ ಎಲ್ಲ ಕರೆಕ್ಟಾಗಿ ಇದು ಮಾಡಿ, ಆಮೇಲೆ ದೇ ವಿಲ್ ಸ್ಟಾರ್ಟ್ ಲುಕಿಂಗ್ ಫಾರ್ ಕಸ್ಟಮರ್ಸ್ ಆ್ಯಂಡ್ ದೇ ವಿಲ್ ಸೆಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ದ ರಿಸೋರ್ಸಸ್ ವಿಲ್ ಬಿ ಓನ್ಡ್ ಬೈ ಉಕ್ರೇನ್, ದ ಮೈನ್ಸ್ ವಿಲ್ ಬಿ ಓನ್ಡ್ ಬೈ ಉಕ್ರೇನ್, ಇನ್ವೆಸ್ಟ್ಮೆಂಟ್ ವಿಲ್ ಬಿ ಫ್ರಮ್ ದ US, and the profit sharing will be between Zelensky, between Ukraine and US. That is what is the deal.
ಸೊ ಇದರಿಂದ ಒಂದು ಉಕ್ರೇನ್ಗೆ ಏನು ಲಾಭ, US-ಗೆ ಏನು ಲಾಭ, we will discuss about that and close for today. So ಉಕ್ರೇನ್ಗೆ basically it will help in the US is going to invest, ಅವರು ಕಂಟ್ರಿಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನ್ಯಾಚುರಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ದ ವಾರ್ ವಿಲ್ ಎಂಡ್, ರಷ್ಯನ್ ಇನ್ವೇಷನ್ ಆಫ್ ದ ಯುಕ್ರೇನ್ ವಿಲ್ ಎಂಡ್, ಅದು ಮುಗಿದೋಗುತ್ತೆ. ಆಮೇಲೆ US will also provide them the military aid and intelligence and strategic aids also, so which is very important for Ukraine at this point of time. So that is for the Ukraine. ಇವಾಗ US-ಗೆ ಏನು ಅಂತ ಹೇಳಿದ್ರೆ there is something called rare earth. So rare earth is a group of about 17 metals which are used to make magnets, which turns power into motion for electric vehicle, cell phone, missile systems and other electronics. So ಇದರಲ್ಲಿ 61% of this account for China and 92% of them China is actually exporting and selling. ಸೊ ಹೀಗಾಗಿ ಇವಾಗ ಏನಾಗುತ್ತೆ, ಚೈನಾ ಡಾಮಿನೇಟ್ಸ್ ದ ಸಪ್ಲೈ ಚೈನ್ ಫಾರ್ ದ ರೇರ್ ಅರ್ತ್. ಸೊ ಅದನ್ನು ಆ್ಯಕ್ಚುಲಿ US ವಾಂಟ್ಸ್ ಟು ಗೆಟ್ ಅವೇ ಫ್ರಮ್ ದ್ಯಾಟ್. ಸೊ ಅವ್ರಿಗೆ ವಿತ್ ದಿಸ್ ಮಿನರಲ್ ಡೀಲ್ ವಾಟ್ ವಿಲ್ ಹ್ಯಾಪನ್ ಇಸ್ US ವಿಲ್ ಬಿ ಏಬಲ್ ಟು ನಾಟ್ ವರಿ ಮಚ್ ಅಬೌಟ್ ದ ಚೈನಾ, ಬಿಕಾಸ್ ಇವಾಗ ಅವ್ರ ದೊಡ್ಡ ಪ್ರಾಬ್ಲಮ್ ಇರೋದೇ ಚೈನಾ. ಸೊ ಅದರ್ ಕಂಟ್ರೀಸ್ ಆರ್ ನಾಟ್ ಎ ಬಿಗ್ ಪ್ರಾಬ್ಲಮ್ ಫಾರ್ ದೆಮ್ ಇನ್ ಟರ್ಮ್ಸ್ ಆಫ್ ದ ಟ್ಯಾರಿಫ್ಸ್. ಸೊ ಹಾಗಾಗಿ ದೇ ಆರ್ ಆ್ಯಕ್ಚುಲಿ ಟ್ರೈಂಗ್ ಟು ಲುಕ್ ಅಟ್ ದಿಸ್ ಮಿನರಲ್ ಡೀಲ್ ಫ್ರಮ್ ಎ ವೆರಿ ವೆರಿ ಕ್ಲಿಯರ್ ಸ್ಟ್ರಾಟಜಿಕ್ ಪಾಯಿಂಟ್ ಆಫ್ ದಿಸ್ ಥಿಂಗ್, ಬಿಕಾಸ್ ದೇ ವಾಂಟ್ ದ ರೇರ್ ಅರ್ತ್ and they want all the other minerals also. So that is exactly what will this thing. So hopefully with this particular big deal, the 3-year war, the 3-year war will come to an end, this thing, and which will be good for this thing. And we also hope that there is no major escalations between Indo-Pak also, and things will become, because escalations aadaga it will definitely hurt the stock market. Markets will go little up and down, but then later on actually markets will turn back. There will be a V-shape recovery, but ಒಂದು ಸ್ವಲ್ಪ ಆ ಟೈಮಲ್ಲಿ ಒಂದು ಸ್ವಲ್ಪ ಇದಿರುತ್ತೆ. ಸೊ ಲಾಂಗ್ ಟರ್ಮ್ ಆ್ಯಕ್ಚುಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಯು ಹ್ಯಾವ್ ಟು ಲುಕ್ ಅಟ್ ಇಟ್ ಫ್ರಮ್ ಎವ್ರಿ ಡೇ ಬೇಸಿಸ್. ಸೊ ಪರ್ ಡೇ ವಾಟ್ ಹ್ಯಾಪನ್ಸ್ ಅಂತ ನೋಡಿಕೊಂಡೆ ದ ಮಾರ್ಕೆಟ್ಸ್ ಆ್ಯಕ್ಚುಲಿ ವಿಲ್ ಸ್ಟಾರ್ಟ್ ದಿಸ್ ಥಿಂಗ್. ಸೊ ದಟ್ ಈಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸ್ನಿಂಗ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.